ಶ್ರೀಮಂತನಾಗುವ ಆಸೆಗೆ ಮಾಲೀಕನಿಗೆ ದ್ರೋಹ ಬಗೆದ ಕ್ಯಾಶಿಯರ್. ಕೆಲಸ ಮಾಡ್ತಾ ಇದ್ದ ಬಿಲ್ಡರ್ ಕಚೇರಿಗೆ ಸ್ನೇಹಿತರೊಂದಿಗೆ ಕ್ಯಾಶಿಯರ್ ಕನ್ನ ಹಾಕಿರೋದು. ಶ್ರೀಮಂತನಾಗೋ ಆಸೆಗೆ ಮಾಲೀಕನಿಗೆ ಕ್ಯಾಶಿಯರ್ ದ್ರೋಹ ಬಗೆದಿರೋದು. ಬಿಇಎಲ್ ಲೇಔಟ್ ಕಚೇರಿಯಲ್ಲಿ ಬರೋಬ್ಬರಿ 91 ಲಕ್ಷ ರೂಪಾಯಿ ಕಳ್ಳತನ ಮಾಡಿರೋದು. ನರಸಿಂಹ ಅನ್ನೋ ಬಿಲ್ಡರ್ ಕಚೇರಿಯಲ್ಲಿ ಧನಂಜಯ್ ಕೆಲಸ ಮಾಡ್ತಿದ್ದ. ಬಿಲ್ಡರ್ ಕಚೇರಿಯಲ್ಲಿ 30,000 ಸಂಬಳಕ್ಕೆ ಧನಂಜಯ್ ಕೆಲಸ ಮಾಡ್ತಿದ್ದ. ಕಚೇರಿಯಲ್ಲಿ ಧನಂಜಯ್ ಮೂಲಕವೇ ಕೋಟಿ ವ್ಯವಹಾರ ನಡೀತಾ ಇತ್ತು. ಆದ್ರೆ ಈತ 4 ಸ್ನೇಹಿತರ ಜೊತೆ ಸೇರ್ಕೊಂಡು ಫೆಬ್ರವರಿ 20ನೇ ತಾರೀಕು ಬೀಗ ಒಡೆದು 91 ಲಕ್ಷ ಕಳ್ಳತನ ಮಾಡಿದ್ದಾನೆ. ಶ್ರೀಮಂತನಾಗಬೇಕು ಅನ್ನೋ ಆಸೆ. ಧನಂಜಯ್, ಪ್ರವೀಣ್ ಅನ್ನೋ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಿಪ್ಪೇಶ್, ಸುನೀಲ್ ಈ ಇಬ್ರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ ಪೊಲೀಸರು. ಕಳ್ಳತನ ಮಾಡಿ 2 ದಿನದಲ್ಲಿ ಮೋಜು ಮಸ್ತಿಗೆ ಅಂತಲೇ 10 ಲಕ್ಷ ಹಣ ಖರ್ಚು ಮಾಡಿದ್ದಾರೆ. 91 ಲಕ್ಷ ಕಳ್ಳತನ ಮಾಡಿದ್ದು, ಅದರಲ್ಲಿ 10 ಲಕ್ಷ ಹಣ ಮೋಜು ಮಸ್ತಿ ಮಾಡಿದ್ದಾರೆ. ಒಟ್ಟು 81,66,000 ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ತನಿಖೆ ನಡೀತಾ ಇದೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ 91,76,000 ಒಂದು ಆಫೀಸಿಂದ ಕಳ್ಳತನ ಆಗಿತ್ತು. ಇದು ಆಫೀಸ್ ಅಲ್ಲಿ ಕ್ಯಾಶಿಯರ್ ಯಾರಿದ್ರು ಅವ್ರಿಗಿಂತ ಮಾಹಿತಿ ಹೋಗಿ ಅವರು ಇಂಟರ್ನ್ ಬೇರೆಯವ್ರಿಗೆ ಮಾಹಿತಿ ಕೊಟ್ಟು ಆ ದಿವಸ ಕಲೆಕ್ಷನ್ ಆಗಿತ್ತು ಆ ಆಫೀಸಲ್ಲಿ. ಯಾಕೆಂದರೆ ಡೈಲಿ ಕಲೆಕ್ಷನ್ ಆಗ್ತಿತ್ತು ಆ ಪರ್ಟಿಕ್ಯುಲರ್ ಆಫೀಸಲ್ಲಿ. ಟೋಟಲ್ 91 ಲ್ಯಾಕ್ಸ್ ಪೈಕಿ 81,66,000 ರಿಕವರಿ ಆಗಿದೆ ಮತ್ತು 2 ಆರೋಪಿಯವರು ಸಿಕ್ಕಿದೆ. ಇನ್ನೂ 2 ಆರೋಪಿ ಸಿಗಬೇಕು, ಬಹುಶಃ ಅವ್ರ ಕಡೆ ಸಿಗಬೇಕು. ಬಟ್ ಆಲ್ಮೋಸ್ಟ್ 90% ಜಾಸ್ತಿ ರಿಕವರಿ ಆಗಿದೆ. ಇದು ಕೂಡ ಭಾಳ ಬೇಗನೆ ನಮ್ಮವರು ಟೆಕ್ನಿಕಲ್ ಆಧಾರದ ಮೇಲೆ ರಿಕವರಿ ಮಾಡಿ ಆಲ್ಮೋಸ್ಟ್ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸದಾಶಿವನಗರ ಟೀಮ್ ಅವರು. ಸದಾಶಿವನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ 91,76,000 ಒಂದು ಆಫೀಸಿಂದ ಕಳ್ಳತನ ಆಗಿತ್ತು. ಇದು ಆಫೀಸಲ್ಲಿ ಸ್ನೇಹಿತರೊಂದಿಗೆ ಕ್ಯಾಶಿಯರ್ ಕನ್ನ ಹಾಕಿರೋದು. ಶ್ರೀಮಂತನಾಗೋ ಆಸೆಗೆ ಮಾಲೀಕನಿಗೆ ಕ್ಯಾಶಿಯರ್ ದ್ರೋಹ ಬಗೆದಿರೋದು. ಬಿಇಎಲ್ ಲೇಔಟ್ ಕಚೇರಿಯಲ್ಲಿ ಬರೋಬ್ಬರಿ 91 ಲಕ್ಷ ರೂಪಾಯಿ ಕಳ್ಳತನ ಮಾಡಿರೋದು. ನರಸಿಂಹ ಅನ್ನೋ ಬಿಲ್ಡರ್ ಕಚೇರಿಯಲ್ಲಿ ಧನಂಜಯ್ ಕೆಲಸ ಮಾಡ್ತಿದ್ದ. ಬಿಲ್ಡರ್ ಕಚೇರಿಯಲ್ಲಿ 30,000 ಸಂಬಳಕ್ಕೆ ಧನಂಜಯ್ ಕೆಲಸ ಮಾಡ್ತಿದ್ದ. ಕಚೇರಿಯಲ್ಲಿ ಧನಂಜಯ್ ಮೂಲಕವೇ ಕೋಟಿ ವ್ಯವಹಾರ ನಡೀತಾ ಇತ್ತು. ಆದ್ರೆ ಈತ 4 ಸ್ನೇಹಿತರ ಜೊತೆ ಸೇರ್ಕೊಂಡು ಫೆಬ್ರವರಿ 20ನೇ ತಾರೀಕು ಬೀಗ ಒಡೆದು 91 ಲಕ್ಷ ಕಳ್ಳತನ ಮಾಡಿದ್ದಾನೆ. ಶ್ರೀಮಂತನಾಗಬೇಕು ಅನ್ನೋ ಆಸೆ. ಧನಂಜಯ್, ಪ್ರವೀಣ್ ಅನ್ನೋ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಿಪ್ಪೇಶ್, ಸುನೀಲ್ ಈ ಇಬ್ರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ ಪೊಲೀಸರು. ಕಳ್ಳತನ ಮಾಡಿ 2 ದಿನದಲ್ಲಿ ಮೋಜು ಮಸ್ತಿಗೆ ಅಂತಲೇ 10 ಲಕ್ಷ ಹಣ ಖರ್ಚು ಮಾಡಿದ್ದಾರೆ. 91 ಲಕ್ಷ ಕಳ್ಳತನ ಮಾಡಿದ್ದು, ಅದರಲ್ಲಿ 10 ಲಕ್ಷ ಹಣ ಮೋಜು ಮಸ್ತಿ ಮಾಡಿದ್ದಾರೆ. ಒಟ್ಟು 81,66,000 ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ತನಿಖೆ ನಡೀತಾ ಇದೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ 91,76,000 ಒಂದು ಆಫೀಸಿಂದ ಕಳ್ಳತನ ಆಗಿತ್ತು. ಇದು ಅಲ್ಲಿ ಕ್ಯಾಶಿಯರ್ ಯಾರಿದ್ರು ಅವ್ರಿಗಿಂತ ಮಾಹಿತಿ ಹೋಗಿ ಅವರು ಇಂಟರ್ನ್ ಬೇರೆಯವ್ರಿಗೆ ಮಾಹಿತಿ ಕೊಟ್ಟು ಆ ದಿವಸ ಕಲೆಕ್ಷನ್ ಆಗಿತ್ತು ಆ ಆಫೀಸಲ್ಲಿ. ಯಾಕೆಂದರೆ ಡೈಲಿ ಕಲೆಕ್ಷನ್ ಆಗ್ತಿತ್ತು ಆ ಪರ್ಟಿಕ್ಯುಲರ್ ಆಫೀಸಲ್ಲಿ. ಟೋಟಲ್ 91 ಲ್ಯಾಕ್ಸ್ ಪೈಕಿ 81,66,000 ರಿಕವರಿ ಆಗಿದೆ ಮತ್ತು 2 ಆರೋಪಿಯವರು ಸಿಕ್ಕಿದೆ. ಇನ್ನೂ 2 ಆರೋಪಿ ಸಿಗಬೇಕು, ಬಹುಶಃ ಅವ್ರ ಕಡೆ ಸಿಗಬೇಕು. ಬಟ್ ಆಲ್ಮೋಸ್ಟ್ 90% ಜಾಸ್ತಿ ರಿಕವರಿ ಆಗಿದೆ. ಇದು ಕೂಡ ಭಾಳ ಬೇಗನೆ ನಮ್ಮವರು ಟೆಕ್ನಿಕಲ್ ಆಧಾರದ ಮೇಲೆ ರಿಕವರಿ ಮಾಡಿ ಆಲ್ಮೋಸ್ಟ್ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸದಾಶಿವನಗರ ಟೀಮ್ ಅವರು. ಸದಾಶಿವನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ 91,76,000 ಒಂದು ಆಫೀಸಿಂದ ಕಳ್ಳತನ ಆಗಿತ್ತು. ಇದು ಆಫೀಸಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.